ನಿಮ್ಮ ಹುಟ್ಟಿದ ದಿನಾಂಕ ಹೇಳುತ್ತೆ ನಿಮ್ಮದು ಲವ್ ಅಥವಾ ಅರೇಂಜ್ಡ್ ಮ್ಯಾರೇಜೋ ಎಂದು. ನೀವು ಲವ್ ಮ್ಯಾರೇಜ್ ಅಥವಾ ಅರೇಂಜ್ಡ್ ಮ್ಯಾರೇಜೋ ಆಗುವಿರೋ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗಿದ್ದರೆ ಈ ಲೇಖನ ನಿಮಗಾಗಿ. ಸಂಖ್ಯಾಶಾಸ್ತ್ರದ ಪ್ರಕಾರ ನಿಮ್ಮ ಹುಟ್ಟಿದ ದಿನಾಂಕದಿಂದ ನೀವು ಯಾವ ರೀತಿಯ ಮದುವೆಯಾಗುವಿರಿ ಎಂದು ತಿಳಿಯಬಹುದಾಗಿದೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಮದುವೆ ಪ್ರತಿಯೊಬ್ಬರ ಜೀವನದ ಮಹತ್ವಪೂರ್ಣ ಘಟ್ಟವಾಗಿದೆ. ಮದುವೆಯಲ್ಲಿ 2 ವಿಧ, ಒಂದು ಲವ್ ಮ್ಯಾರೇಜ್, ಇನ್ನೊಂದು ಅರೇಂಜ್ಡ್ ಮ್ಯಾರೇಜ್. ನೀವು ಯಾವ ರೀತಿಯ ಮದುವೆಯಾಗುವಿರಿ ಎಂದು ತಿಳಿದುಕೊಳ್ಳಲು ಸಂಖ್ಯಾಶಾಸ್ತ್ರವು ನಿಮಗೆ ಸಹಾಯ ಮಾಡುತ್ತದೆ ಎಂದು ತಿಳಿದರೆ ನಿಮಗೆ ಆಶ್ಚರ್ಯವಾಗಬಹುದು. ನೀವು ಹುಟ್ಟಿದ ದಿನಾಂಕದ ಆಧಾರದ ಮೇಲೆ ಜನ್ಮ ಸಂಖ್ಯೆಯನ್ನು ಹೇಳಲಾಗುತ್ತದೆ. ಈ ಜನ್ಮ ಸಂಖ್ಯೆಯಿಂದ ನೀವು ಲವ್ ಮ್ಯಾರೇಜ್ ಅಥವಾ ಅರೇಂಜ್ಡ್ ಮ್ಯಾರೇಜ್ ಆಗುವಿರೋ ಎಂದು ಹೇಳಬಹುದು. ಇದರ ಬಗ್ಗೆ ಹೆಚ್ಚಿನ ವಿವರ ಇಲ್ಲಿದೆ. ಸಂಖ್ಯೆ 5. 5-14-23ರಂದು ಜನಿಸಿದವರು ಸಂಖ್ಯೆ 5ಕ್ಕೆ ಸೇರುತ್ತಾರೆ. ಈ ಸಂಖ್ಯೆಯವರು ಸ್ವತಂತ್ರವಾಗಿ ಜೀವಿಸಲು ಇಷ್ಟಪಡುತ್ತಾರೆ. ರೋಮಾಂಚನಕಾರಿ ವಿಷಯಗಳನ್ನು ಇಷ್ಟಪಡುವುದರಿಂದ ಈ ಸಂಖ್ಯೆಯವರು ಲವ್ ಮ್ಯಾರೇಜ್ ನಂತರ ವಿಶಿಷ್ಟ ಮಾರ್ಗವನ್ನು ಆಯ್ಕೆ ಮಾಡಬಹುದು. ಇದು ಇವರ ಹೊಸತನವನ್ನು ಇಷ್ಟಪಡುವ ಮತ್ತು ರೋಮಾಂಚನಕಾರಿ ಸ್ವಭಾವಕ್ಕೆ ಹೊಂದಿಕೆಯಾಗುತ್ತದೆ. ಸಂಖ್ಯೆ 3. 3-12 ಅಥವಾ 21ರಂದು ಜನಿಸಿದವರು ಸಂಖ್ಯೆ 3ಕ್ಕೆ ಸೇರುತ್ತಾರೆ. ಈ ಜನರು ಸಾಮಾನ್ಯವಾಗಿ ಹೆಚ್ಚು ಮಾತನಾಡಲು ಮತ್ತು ಬೆರೆಯಲು ಇಷ್ಟಪಡುತ್ತಾರೆ ಮತ್ತು ಸೃಜನಶೀಲರಾಗಿರುತ್ತಾರೆ. ಇವರು ಸಂತೋಷ ಮತ್ತು ಉತ್ಸಾಹದಿಂದ ತುಂಬಿದ ಸಂಬಂಧದ ಕಡೆಗೆ ಆಕರ್ಷಿತರಾಗುತ್ತಾರೆ. ಇವರ ಆಕರ್ಷಕ ವ್ಯಕ್ತಿತ್ವವು ಇವರನ್ನು ಲವ್ ಮ್ಯಾರೇಜ್ ಕಡೆಗೆ ಸೆಳೆಯುತ್ತದೆ, ಅಲ್ಲಿ ಇವರು ತಮ್ಮ ಸಂಗಾತಿಯೊಂದಿಗೆ ಹೆಚ್ಚು ಪ್ರೀತಿಯಿರುವ ಉತ್ತಮ ಸಂಬಂಧವನ್ನು ಹೊಂದುತ್ತಾರೆ. ಸಂಖ್ಯೆ 6. 6-15 ಅಥವಾ 24ರಂದು ಜನಿಸಿದ ಜನರು ಸಂಖ್ಯೆ 6ಕ್ಕೆ ಸೇರುತ್ತಾರೆ. ಈ ಜನರು ಹೆಚ್ಚು ಜವಾಬ್ದಾರಿಯುತರಾಗಿರುತ್ತಾರೆ ಮತ್ತು ಕುಟುಂಬದವರ ಬಗ್ಗೆ ವಿಶೇಷವಾಗಿ ಪ್ರೀತಿ ಮತ್ತು ಕಾಳಜಿಯನ್ನು ಹೊಂದಿರುತ್ತಾರೆ. ಇವರು ಸಂಬಂಧದಲ್ಲಿ ಸಮತೋಲನವನ್ನು ಮತ್ತು ಬಲವಾದ ಪ್ರೀತಿಯನ್ನು ಹೊಂದಲು ಬಯಸುತ್ತಾರೆ. ಹಾಗಾಗಿ ಇವರು ಲವ್ ಮ್ಯಾರೇಜ್ ಕಡೆಗೆ ಹೆಚ್ಚು ಆಕರ್ಷಿತರಾಗುತ್ತಾರೆ. ಸಂಖ್ಯೆ 8. 8-18 ಮತ್ತು 26ರಂದು ಜನಿಸಿದವರ ಸಂಖ್ಯೆ 8ಕ್ಕೆ ಸೇರುತ್ತಾರೆ. ಈ ಸಂಖ್ಯೆಯ ಜನರು ಹೆಚ್ಚಾಗಿ ಯಶಸ್ಸು, ಶಕ್ತಿ ಮತ್ತು ಸಮೃದ್ಧಿಯೊಂದಿಗೆ ಸಂಬಂಧ ಹೊಂದಿರುತ್ತಾರೆ. ಇವರು ತಮ್ಮ ಗುರಿ ಮತ್ತು ವೃತ್ತಿಜೀವನಕ್ಕೆ ಹೆಚ್ಚು ಮಹತ್ವ ನೀಡುವುದರಿಂದ ಅರೇಂಜ್ಡ್ ಮ್ಯಾರೇಜ್ ಆಗಲು ಬಯಸುತ್ತಾರೆ. ಇದರಿಂದಾಗಿ ಇವರ ಕುಟುಂಬ ಜೀವನ ಬಲಗೊಳ್ಳುತ್ತದೆ ಎಂದು ಇವರು ನಂಬುತ್ತಾರೆ. ಸಂಖ್ಯೆ 4. 14, 22 ಮತ್ತು 31ರಂದು ಜನಿಸಿದ ಜನರು ಸಂಖ್ಯೆ 4ಕ್ಕೆ ಸೇರುತ್ತಾರೆ. ಈ ಜನರು ತಮ್ಮ ವಿಶ್ವಾಸಾರ್ಹತೆ, ಸಾಮಾನ್ಯ ಜ್ಞಾನ ಮತ್ತು ಸಾಂಪ್ರದಾಯಿಕ ನಂಬಿಕೆಗಳಿಗೆ ಹೆಸರುವಾಸಿಯಾಗಿರುತ್ತಾರೆ. ಇವರ ಈ ಗುಣಗಳು ಅರೇಂಜ್ಡ್ ಮ್ಯಾರೇಜ್ ನಂತರ ಮದುವೆ ಶೈಲಿಗೆ ಹೊಂದಿಕೆಯಾಗುತ್ತದೆ. ಇದು ಕುಟುಂಬದ ಸಂಬಂಧಗಳಿಗೆ ಹೆಚ್ಚು ಬೆಲೆ ಕೊಡುವಂತೆ ಮಾಡುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಉಪಯುಕ್ತವಾದ ಮಾಹಿತಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.